ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರ್ಪಿತಾಸ್ ಎಸ್ಥೆಟಿಕ್ ಆರ. ಇವತ್ತು ಲಾಗ್ ಶುರು ಮಾಡಿದ್ದೀನಿ. ಲಾಸ್ಟ್ ಲಾಗಲ್ಲಿ ಹೋಮ್ ಎಸೆನ್ಷಿಯಲ್ ಪಾರ್ಟ್ 1 ಅಂತ ಹಾಕಿದ್ದೆ. ನಾವು ಏನು ಈ ಥರ ಬ್ಲೈಂಡ್ಸ್ ಹಾಕ್ಸಿದ್ವಲ್ವ ಅದ್ರ ಬಗ್ಗೆ ಹೇಳಿದ್ದೆ. ಅದು ಯಾಕೆ ಹಾಕ್ಸಿದ್ವಿ, ಅದು ಪರ್ಪಸ್ ಏನು, ಆ್ಯಂಡ್ ಅದಕ್ಕೆ ಏನೇನು ಯೂಸೇಜಸ್ ಇದೆ, ಪ್ರೈವಸಿ ಪರ್ಪಸ್ಗಾಗಿರ್ಬೋದು ಅಥವಾ ಒಂದು ಧೂಳು ಅವಾಯ್ಡ್ ಮಾಡೋದಕ್ಕೋಸ್ಕರ. ಅದು ಬಿಟ್ಟು ನೆಕ್ಸ್ಟ್ ಎಸೆನ್ಷಿಯಲ್ ನಮಗೆ ನಾನು ಈ ಲಾಗಲ್ಲಿ ಏನು ನಾನು ಶೇರ್ ಮಾಡ್ತಾಯಿದ್ದೀನಿ ಹೋಮ್ ಎಸೆನ್ಷಿಯಲ್ ಪಾರ್ಟ್ 2 ಅಲ್ಲಿ. ಇದು ಬಂದು ನಾವಿರೋ ಏರಿಯಾ ಬಂದು ಸ್ವಲ್ಪ ಸಿಟಿಯಿಂದ ಸ್ವಲ್ಪ ಔಟ್ಸ್ಕರ್ಟ್ಸ್ ಅಂತ, ಇದು ಕೂಡ ಸಿಟಿನೇ, ಬಟ್ ಇವಾಗ ಈ ಏರಿಯಾ ಬಂದು ಇವಾಗ ಡೆವಲಪಿಂಗ್ ಏರಿಯಾ, ಇನ್ನೂ ಡೆವಲಪ್ ಆಗ್ತಿದೆ. ಇವಾಗ ಇನ್ನೂ ಎಲ್ಲ ಸೈಟ್ಸ್ ಆಗಲಿ ಮನೆಗಳಾಗಲಿ ತೊಗೊಂಡು ಕಟ್ತಾ ಇದ್ದಾರೆ. ತುಂಬ ಜನ ಮನೆಗಳನ್ನ ಕಟ್ತಾ ಇದ್ದಾರೆ. ತುಂಬ ಧೂಳಿರುತ್ತೆ. ಆಮೇಲೆ ಏನು ಮಾಡ್ತಾರೆ ಅವರು, ಫೌಂಡೇಶನ್ಗೆ ಅಂತ ನೆಲ ಎಲ್ಲ ಪೂರ್ತಿ ಆಗಿದ್ದಾಗ ಎಲ್ಲ ಏನು ಗಲೀಜಿರುತ್ತೆ ಪ್ರತಿಯೊಂದು ತೆಗೆದು ಬೇರೆ ಬೇರೆ ಸೈಟ್ ಮೇಲೆ ಹಾಕೋದು, ಆ ಥರ ಮಾಡಿದಾಗ ಮಸ್ಕಿಟೋಸ್ ಆಮೇಲೆ ಸೊಳ್ಳೆಗಳು ತುಂಬ ಜಾಸ್ತಿ. ಇದು ಯಾಕೆ ಇದನ್ನು ಈ ಒಂದು ನೆಕ್ಸ್ಟ್ ಎಸೆನ್ಷಿಯಲ್ ಹಾಕಿಸೋ ಅವಶ್ಯಕತೆ ಇರಲಿಲ್ಲ ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ಗೃಹ ಪ್ರವೇಶದಲ್ಲಿ ನೆಂಟರೆಲ್ಲ ಬಂದಿದ್ರಲ್ಲ, ರಾತ್ರಿ ಎಷ್ಟೊಂದು ಜನ ನೆಂಟರು ಬಂದಿದ್ರಲ್ಲ, ಅವರು ಕಣ್ಣು ಮುಚ್ಚೇ ಇಲ್ಲ, ಅಷ್ಟು ಸೊಳ್ಳೆ ಆದರೆ ಸೊಳ್ಳೆ. ಅವಾಗ ನಮ್ಮ ಅತ್ತೆ ಅಮ್ಮ ಇದ್ದವರು, ಏನು ಹಾಕಿಸ್ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಮನೆಗೆ, ಫಸ್ಟು ಒಂದು ಮೆಶ್ ಹಾಕ್ಸ್ಕೊಂಬಿಡಿ ಮನೆಗೆ ಅಂತ ಹೇಳಿದ್ರು. ಸೊ ಆಯಿತು ನೋಡ್ಕೊಳ್ಳೋಣ ಆಮೇಲೆ ಅಂತ. ಆಮೇಲೆ ನಮ್ಮ ಮನೆಗೆ ಶಿಫ್ಟ್ ಆದಾಗಲೂ ನಮ್ಗೆ ತುಂಬ ಸೊಳ್ಳೆ ಆಗಿರ್ಬೋದು ತುಂಬ ಜಾಸ್ತಿ ಇತ್ತು. ಸರಿ ಆಯಿತು, ಹೇಗೂ ಇದು ಮುಂದೆ ಹಾಕಿಸ್ಲೇಬೇಕಾಗುತ್ತೆ, ಬಟ್ ಹಾಕಿಸ್ಬೇಕು ಅಂತ ಅಂದ್ಕೊಂಡು ಇನ್ನು ಯಾವಾಗಲೂ ಹಾಕ್ಸೋಗ್ಬೋದು. ಇವಾಗ ಇದು ಎಸೆನ್ಷಿಯಲ್ ಇದೆ ನಮಗೆ, ಎಸೆನ್ಷಿಯಲೇ ಇಲ್ಲ ಅಂತಂದರೆ ಹಾಕ್ಸಿ ಪ್ರಯೋಜನ ಇರಲ್ಲ. ಸೊ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹಾಕ್ಸಿದ್ವಿ. ಆ್ಯಂಡ್ ನಾವು ಆ ಥರ ಒಂದು ಯೋಚನೆ ಮಾಡಿದಾಗ, ಈ ಮುಂಚೆ ಇವಾಗ ವೆಲ್ಕ್ರೋ ಥರ ಬರ್ತಿತ್ತಲ್ಲ, ಅದೇ ಸೈಜ್ಗೆ ವೆಲ್ಕ್ರೋ ಮೆಷನ್ನು ಕಟ್ ಮಾಡಿ ವೆಲ್ಕ್ರೋ ಅಂಟಿಸೋದು. ಅದೇನಂದರೆ ಬಿಚ್ಬೋದು, ವಾಶ್ ಮಾಡ್ಕೊಂಡು ಮತ್ತೆ ಅಂಟಿಸ್ಕೋಬೋದು. ಬಟ್ ನನಗೆ ಅದು ಈ ಒಂದು ಮನೆಗೆ ಆ ಥರ ಲುಕ್ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಇವಾಗ ಕಿಟಕಿ ಥರನ ಕ್ಲೋಸ್ ಮಾಡೋ ಥರ ಬರುತ್ತಲ್ಲ, ಆ ಥರ ಹಾಕಿಸ್ಬಿಡೋಣ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಹಾಕ್ಸಿದ್ದೀವಿ ಆಗಲೇ, ಅದನ್ನು ನಿಮ್ಗೆ ತೋರಿಸ್ತೀನಿ ಇವಾಗ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ. ಸೊ ನೋಡಿ, ಇವಾಗ ಇದು ಸ್ಟೆಪ್ಸ್ ಹತ್ಕೊ ಬಂದರೆ ಇದು ನಮ್ಮದು ಫಸ್ಟ್ ಮೇನ್ ಡೋರ್ ಇಲ್ಲಿ ಬರುತ್ತೆ. ಸೊ ಮೇನ್ ಡೋರಿಂದನೇ ಅಲ್ವಾ, ಸೊ ಇಲ್ಲಿ ನಮಗೆ ಸ್ಪೇಸ್ ಇದೆ. ಸೊ ಸೊಳ್ಳೆ ಆಲ್ಮೋಸ್ಟ್ ಎಲ್ಲೂ ಜಾಗ ಇರುತ್ತೋ ಅಲ್ಲೇ ಎಲ್ಲ ಕಡೆಯಿಂದ ಕೂಡ ಬರುತ್ತೆ. ಇದಕ್ಕೆ ನಾವು ಮೆಶ್ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಲೈಕ್ ಇವಾಗ ವೆಲ್ಕ್ರೋ ಥರ ಅಂಟಿಸ್ತೀವಲ್ಲ ಆ ಥರ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಹಾಕ್ಸಿದ್ದೀವಿ. ಇದು ನಾವು ಸೇಮ್ ಡೋರ್ ಕಲರ್ಗೆ ಹಾಕ್ಸಿದ್ವಿ, ಎಲ್ಲೂ ಕೂಡ ಒಂದು ಚೂರು ಮಿಸ್ ಮ್ಯಾಚ್ ಆಗಬಾರ್ದು ಅಂತ. ಇದು ನೋಡಿ ಹೀಗೆ ಡೋರ್ ಥರನೇ ಈಗ ಬಂದು ಹೀಗೆ ಲಾಕ್ ಆಗುತ್ತೆ ಮೆಶ್. ಇದು ಲೈಕ್ ಇವಾಗ ನೋಡಿ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಇದು ಕಂಪ್ಲೀಟ್ ಡೋರ್ಗೆ, ಆ ಡೋರ್ ಎಷ್ಟು ಮೆಷರ್ಮೆಂಟ್ ಇದೆಯೋ ಅಷ್ಟು ಮೆಷರ್ಮೆಂಟ್ಗೂ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಲೈಕ್ ಕಂಪ್ಲೀಟ್ ಡೋರ್ ಥರನೇ, ಇದೊಂದು ಸೆಕೆಂಡ್ ಡೋರ್ ಫಸ್ಟ್ ಡೋರ್ ಥರ ಆಗುತ್ತೆ. ಹೀಗಿರುತ್ತೆ. ನಾವು ಡೋರ್ನ ಹಿಂಗೆ ಓಪನ್ ಮಾಡಿಕೊಂಡು ನೈಟ್ ಟೈಮು ಹೀಗೆ ಓಪನ್ ಮಾಡಿಕೊಂಡು ಆಮೇಲೆ ಬೇಕಾ ನಾವು ಇದನ್ನು ಹೀಗೆ ಕವರ್ ಮಾಡ್ಕೋಬೋದು. ಡೇ ಪೂರ್ತಿ ಕವರ್ ಮಾಡಿಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ, ಗಾಳಿನೂ ಚೆನ್ನಾಗಿ ಬರುತ್ತೆ, ಬಟ್ ಮಸ್ಕಿಟೋಸ್ ತುಂಬ ಅವಾಯ್ಡ್ ಆಗುತ್ತೆ. ಇದು ಒಂದು ಫಸ್ಟು ಮೇನ್ ಡೋರಿಗೆ ಹಾಕ್ಸಿರೋದು ಇದು. ಸೊ ಇದು ಮೇನ್ ಡೋರಿಂದ ಎಂಟ್ರಿ ಆದಮೇಲೆ ಲೆಫ್ಟ್ ಸೈಡ್ಗೆ ನಮ್ಮದೊಂದು ಕಿಟಕಿ ಇದೆ, ಲೈಕ್ 4 ಕಿಟಕಿಗಳು ಬರುತ್ತೆ. ಅದಕ್ಕೂ ಕೂಡ ನಾವು ಮೆಶ್ ಹಾಕ್ಸಿದ್ದೀವಿ. ಅದು ನಮಗೆ ನಾವು ಮೆಶ್ ಹಾಕ್ಸಿದ್ರೆ ಗೊತ್ತಾಗೋದೇ ಇಲ್ಲ, ಬಟ್ ಬಿಕಾಸ್ ಅದು ವಿಂಡೋ ಥರನೇ ಕಾಣಿಸುತ್ತೆ. ನಾವು ಹೇಗೆ ಆಪ್ರೇಟ್ ಆಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಲಾಕ್ಸ್ ಕೊಟ್ಟಿದ್ದಾರೆ. ಈ ಥರ ಲಾಕ್ಸನ್ನು ರಿಮೂವ್ ಮಾಡಿ ಇಲ್ಲಿ ನೋಡಿ ಈ ಥರ ಕಿಟಕಿ ಥರನೇ ಓಪನ್ ಆಗುತ್ತೆ ಇದು. ಓಕೆ, ಸೊ ನಾವು ಬೇಕಾದರೆ ಈ ಒಂದು ಕಿಟಕಿನ ಹೀಗೆ ಓಪನ್ ಮಾಡಿಕೊಂಡು ನೈಟ್ ಟೈಮ್ ಇದನ್ನು ಈ ಥರ ಓಪನ್ ಮಾಡಿಕೊಂಡು ಇದನ್ನು ಹೀಗೆ ಲಾಕ್ ಮಾಡಿಕೊಂಡ್ರೆ ಸೊ ಯಾವುದೇ ಕಾರಣಕ್ಕೂ ಸೊಳ್ಳೆಗಳು ಬರಲ್ಲ. ಅದೇ ಥರ 4 ಕಿಟಕಿಗಳಿಗೂ ಬೇರೆ ಬೇರೆ ಸಪ್ರೇಟ್ ಮೆಶ್ ವಿಂಡೋಸ್ ಬಂದಿದೆ. ಇದು ಹಾಲಲ್ಲಿರೋದಕ್ಕೆ ಹಾಕ್ಸಿರೋದು ನಾವು, ಬಟ್ ಅದು ಆಲ್ಮೋಸ್ಟ್ ಅವಾಯ್ಡ್ ಆಗುತ್ತೆ. ನಾವು ಎಲ್ಲೂ ಬೇರೆ ಎಲ್ಲೆಲ್ಲೂ ಕಿಟಕಿ ತೆಗೆದಿರದೆ ಈ ಥರ ಯೂಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಮಸ್ಕಿಟೋಸ್ ಅವಾಯ್ಡ್ ಆಗುತ್ತೆ. ಸೊ ಇದು ಬಂದು ಈ ರೂಮಲ್ಲಿ ಈ ಥರ ಒಂದು ಸಿಂಗಲ್ ಕಿಟಕಿ 2 ಇದೆ. ಓಕೆ, ಸೊ 2 ಕಿಟಕಿಗೂ ಕೂಡ ಈ ಥರ ಸಿಂಗಲ್ ಮೆಶ್ ಡೋರ್ ಬರುತ್ತೆ. ಹೀಗೆ ಓಪನ್ ಮಾಡ್ಬೋದು.
ಓಪನ್ ಮಾಡಿ ಕಿಟಕಿನ ವಿಂಡೋ ಓಪನ್ ಮಾಡಿದ್ರೆ ನಾವು ಕ್ಲೋಸ್ ಮಾಡ್ಕೋಬೋದು ಬೇಕಾದ್ರೆ ಈ ಥರ. ಸೊ ಅಲ್ಲೊಂದು ಕಿಟಕಿ ಇದೆ, ಇಲ್ಲೊಂದು ಸಿಂಗಲ್ ಕಿಟಕಿ ಇದೆ, ಇಲ್ಲಿಗೂ ಕೂಡ ಈ ಥರ ಹಾಕ್ಸಿದ್ದೀವಿ. ಅದು ಬಂದು ಈ ರೂಮಲ್ಲಿ ಲಾಬಿ ಏರಿಯಾ ಇದೆ, ಈ ಥರ ಒಂದು ಸಣ್ಣ ಚಿಕ್ಕದಾಗಿರೋದೊಂದು ಬಾಲ್ಕನಿ ಇದೆ ಅಲ್ಲ. ಸೊ ಅಲ್ಲಿಗೂ ಕೂಡ ನಾವು ಮೆಷನ್ನು ಹಾಕ್ಸಿದ್ದೀವಿ. ಅದೇ ಕಲರ್ ನಾನು ಫ್ರಂಟ್ ಡೋರಿಗೆ ತೋರಿಸಿದ್ನಲ್ಲ ಅದೇ ರೀತಿ ಈ ಥರ ಸ್ಲೈಡ್ ಆಗುತ್ತೆ. ನೋಡಿ ಈ ಥರ ಈ ಕಂಪ್ಲೀಟ್ ಡೋರ್ ಮೆಷರ್ಮೆಂಟ್ ಏನಿದೆಯೋ ಅದು ಕಂಪ್ಲೀಟಾಗಿ ಡೋರ್ ಥರ ಲಾಕ್ ಆಗುತ್ತೆ. ವಿತ್ ಆ ಡೋರ್ ಕಲರ್ ಏನಿದೆಯೋ ಅದೇ ಥರದ್ದೇ ಫ್ರೇಮನ್ನು, ಇದು ಡೋರ್ ಕಲರು ಅದೇ ಥರ ಮ್ಯಾಚ್ ಮಾಡಿಕೊಂಡು ಹೀಗೆ ಹಾಕ್ಕೊಳ್ಬೇಕಾದ್ರೆ ನಾವು ಅಲ್ಲೇ ಕೂಡ ಮಲ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆ ಏನಾದರೂ ಕೆಲಸಗಳಾಗಿರ್ಬೋದು ಏನು ಮಾಡ್ಕೋಬೋದು. ಸೊ ಹೀಗೆ ಕವರ್ ಮಾಡಿಕೊಂಡು ಕೂಡ ಈ ಲಾಬಿ ಏರಿಯಾ ಡೋರ್ನ ಓಪನ್ ಮಾಡ್ಕೋಬೋದು ನಾವು. ಸೊ ಇಲ್ಲೊಂದು ಕಡೆ ಹಾಕ್ಸಿದ್ದೀವಿ. ಇದು ಬಂದು ಸೆಕೆಂಡ್ ಬೆಡ್ರೂಮಲ್ಲಿ 3 ವಿಂಡೋಸ್ ಇದೆ. ಆ 3 ವಿಂಡೋಸ್ಗೂ ಕೂಡ ನಾವು ಈ ಥರ ತೋರಿಸಿದ್ನಲ್ಲ ಅದರ ಕಿಟಕಿ ಥರ ಲಾಕ್ಸ್ ಇರುತ್ತೆ. ಲಾಕ್ಸನ್ನು ಓಪನ್ ಮಾಡಿಕೊಂಡು ಹಿಂದ್ಗಡೆ ಇರೋ ಕಿಟಕಿ ಓಪನ್ ಮಾಡಿ ಇದನ್ನು ಲಾಕ್ಸ್ ಮಾಡಿದ್ರೆ ಮಸ್ಕಿಟೋಸ್ ಅವಾಯ್ಡ್ ಆಗುತ್ತೆ. ಇದೇ ಥರನೇ ಮೇಲ್ಗಡೆ ಇನ್ನೊಂದು ಗೆಸ್ಟ್ ರೂಮ್ ಇದೆಯಲ್ಲ ಅಲ್ಲಿ ಕೂಡ ಹಾಕ್ಸಿದ್ದೀವಿ. ಸೊ ಈ ಥರ ಎಲ್ಲೆಲ್ಲಿ ವಿಂಡೋಸ್ ಇದೆಯೋ ಅಲ್ಲಲ್ಲಿ ಕಂಪ್ಲೀಟಾಗಿ ಹಾಕ್ಸಿದ್ದೀವಿ. ಸೊ ನೋಡಿದ್ರಲ್ವ, ಇವಾಗ ನಾವು ಮೇನ್ ಡೋರ್ಗೆ, ಮೇಲ್ಗಡೆ ರೂಮಲ್ಲಿರೋ ಲಾಬಿ ಏರಿಯಾ ಡೋರ್ಗೆ ಮತ್ತು ಎಂಟೈರ್ ಕಿಟಕಿಗಳು ಏನೇನಿದೆಯೋ ಎಲ್ಲ ಕಿಟಕಿಗಳಿಗೂ ಮೆಶ್ ಹಾಕ್ಸಿರುವಂಥದ್ದು. ಇನ್ನು ಒಂದು ಮರ್ತಿದ್ವಿ, ನಾವು ಕಿಚನ್ನಲ್ಲಿರೋ ಒಂದು ಕಿಟಕಿಗೆ ಮರ್ತ್ಬಿಟ್ಟಿದ್ವಿ, ಇದಕ್ಕೆ ಹಾಕ್ಸಿರಲಿಲ್ಲ. ಸೊ ಅದು ಒಂದಕ್ಕೆ ಮೆಷರ್ಮೆಂಟ್ ತೊಗೊಂಡು ಹೋಗಿದ್ದಾರೆ, ಅದೊಂದು ಹಾಕ್ಸಿದ್ರೆ ಕಂಪ್ಲೀಟ್ ಕಿಟಕಿಗಳಿಗೆ ಮತ್ತು ಡೋರ್ಗಳಿಗೆ ಮೆಷನ್ನ ಹಾಕ್ಸಿದ್ದೀವಿ ನಾವು. ಒಂದು 2 ರೇಲಿಂಗ್ಸ್ ಡೋರ್ ಕಂಪ್ಲೀಟ್ ಕವರ್ ಆಗೋ ಥರ ಇದೆ. ಇನ್ನೊಂದು ಕಿಟಕಿಗೆದು ನಾರ್ಮಲ್ ಡೋರ್ ಥರ ಕ್ಲೋಸ್ ಆಗೋ ಥರ ಇದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಮಾಡಿರೋದು ಬಂದು ಇಲ್ಲೇ ನಿಯರ್ ಬೈ ನಾವಿರೋ ಒಂದು ಏರಿಯಾ ಬಂದು ಅಂದ್ರಳ್ಳಿ ಹತ್ರ, ಅಂದ್ರಳ್ಳಿ ವಾಲ್ಮೀಕಿ ನಗರ ಹತ್ರ ನಾವಿರೋದು. ಅಲ್ಲಿ ನಿಯರ್ ಬೈ ಇರೋದು SP ಎಂಟರ್ಪ್ರೈಸಸ್ ಅಂತ. ಲೈಕ್ ಇವಾಗ ಇದೆಯಾ ಡೀಲರ್ಸ್ ಏನು, ಲೈಕ್ ಅಲ್ಯೂಮಿನಿಯಂ ಚಾನಲ್ ಆಗಿರ್ಬೋದು, ಮಸ್ಕಿಟೋ ನೆಟ್ ಆಗಿರ್ಬೋದು, ಅಲ್ಯೂಮಿನಿಯಂ ಫ್ರೇಮ್ ವಿತ್ SS ಮೆಶ್, ಸ್ಟೇನ್ಲೆಸ್ ಸ್ಟೀಲ್ ಮೆಶ್ ಹಾಕ್ಸ್ಕೊಡ್ತಾರೆ. ವಿಂಡೋ ಡೀಲರ್ಸ್ ಆಗಿರ್ಬೋದು, ಅಲ್ಯೂಮಿನಿಯಂ ವಿಂಡೋ ಅಥವಾ ಎಕ್ಸೆಟ್ರಾ ಆ ಥರ ಯಾವ್ದು ಬೇಕಾದರೂ ಅವ್ರು ಮಾಡಿಕೊಡ್ತಾರೆ. ಅವ್ರ ಅಡ್ರೆಸ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲೇ ಅಂದ್ರಳ್ಳಿನಲ್ಲಿ ನಿಯರ್ ಬೈ ಯಾರಾದರೂ ಇದ್ದರೆ ಹಾಕಿಸ್ಕೋಬೋದು, ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಬಂದು ಹಾಕ್ಕೊಡ್ತಾರೆ. ಅಫೋರ್ಡಬಲ್ ಇದೆ, ಕಮ್ಮಿ ಮಾಡಿಕೊಡ್ತಾರೆ. ಆ್ಯಂಡ್ ಬೇಸಿಕಲಿ ಯು ಆಲ್ ನೋ ದ್ಯಾಟ್ ಇಷ್ಟು ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಇರುತ್ತೆ. ಸ್ವಲ್ಪ ಜಾಸ್ತಿ ಮೆಷರ್ಮೆಂಟ್ ಇದ್ದರೆ ಕಮ್ಮಿ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದ ಮೆಷರ್ಮೆಂಟ್ಸ್ ಎಷ್ಟಿದೆ ಅಥವಾ ಎಷ್ಟು ಸ್ಕ್ವೇರ್ ಫೀಟ್ಸ್ ಇದೆ, ಎಷ್ಟು ಅಗಲ ಇದೆ ಅನ್ನೋದ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಬೇಕಾದರೆ ನೀವು ಹಾಕ್ಸ್ಕೋಬೋದು. ಇದನ್ನು ಅಗೇನ್ ಐಮ್ ಟೆಲಿಂಗ್, ದಿಸ್ ಇಸ್ ನಾಟ್ ಎ ಪ್ರಮೋಷನ್. ಆ ವರ್ಕ್ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಟ್ಲೀಸ್ಟ್ ಬೇರೆಯವ್ರಿಗೆ ಹೇಳಿದ್ರೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟೇನೆ. ಇದು ನಮಗೆ ಹೋಮ್ ಎಸೆನ್ಷಿಯಲ್ ಪಾರ್ಟ್ 2 ಆಗುತ್ತೆ. ಒಂದು ಬ್ಲೈಂಡ್ಸ್ ಹಾಕ್ಸಿದ್ದು, ಇನ್ನೊಂದು ಮಸ್ಕಿಟೋ ನೆಟ್ ಹಾಕ್ಸಿದ್ದು, ಇವೆರಡು ಮಸ್ಟ್ ಇತ್ತು. ಸೊ ಅದಕ್ಕೆ ಇವದನ್ನು ಹಾಕ್ಸಿದ್ವಿ. ಸೊ ಈ ಒಂದು ಪುಟ್ಟ ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.